ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಸ್ವ್ಯಾಗ್ ಸಖಿ ಮೀರಾ. ಇವತ್ತಿನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ದೀಪಕ್ ಗುಡಗನಟ್ಟಿ ಅವರು. ಇವರ ಸಂದರ್ಶನವನ್ನ ಮಾಡ್ತಿರುವಂತವರು ಶ್ರೀ ಶ್ರೀರಂಗ ಜೋಶಿ ಅವರು. ಸೊ ಬರ್ರಿ ಹಂಗಿದ್ರ ಇವತ್ತಿನ ಈ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ಕೊಂಡು ಬರೋಣಂತ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ನಿಮ್ಮೆಲ್ಲರ ಮನೆ ಮಗ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ ಹಾಗೂ ಆತ್ಮಸಖ. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ಸಾಮಾಜಿಕ, ಧಾರ್ಮಿಕ, ವೈದ್ಯಕೀಯ, ನ್ಯಾಯವಾದಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರನ್ನು, ಮಹನೀಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದು ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ಕನ್ನಡಮ್ಮನ ಜಾತ್ರೆ, ಕನ್ನಡ ಭುವನೇಶ್ವರಿಯನ್ನು ಡಾಕ್ಟರ್ ಶ್ರೀರಂಗ ಜೋಶಿ ಅವರು ಹಾಗೂ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ದೀಪಕ್ ಬಸವರಾಜ್ ಗುಡಗನಟ್ಟಿಯವರು ಕೂಡಿಸಿ ಮೆರೆಸಿ ವೈಭವದಿಂದ ತೇರನ್ನು ಎಳೆಯುವರು. ಮಧುರ ಮಾತುಗಳ ಮನಗಳ ಮಿಲನ ಇಲ್ಲಿ, ಮನದ ಮಧುರ ಮಾತುಗಳ ವಿನಿಮಯ ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದಲ್ಲಿ. ಇದು ಮನಸ್ಸಿನ ರಂಗಮಂದಿರ, ರಂಗಭೂಮಿಯೂ ಹೌದು. ಆಕಾಶವಾಣಿ, ಮನದಾಳದ ವೇಗದ ಪಿಸು ಮಾತುಗಳ ಜಾತ್ರೆ, ಸಂಭ್ರಮ. ಕನ್ನಡಮ್ಮನ ಜಾತ್ರೆ ಇಂದು ಸಂಭ್ರಮದಲ್ಲಿ. ಕೇಳುಗರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಯ ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡಿಗರು ಹೌದು. ಕೇಳುಗರೆ, ನಿಮ್ಮ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ನಮ್ಮೂರ ಬಾನುಲಿ ಕೇಂದ್ರದ ಸಿಬ್ಬಂದಿಯ ಪರವಾಗಿ ಅವರನ್ನು ಸ್ವಾಗತಿಸೋಣ, ನಮಸ್ಕಾರ ಮಾಡೋಣ. ದೀಪಕ್ ಅವರ, ನಿಮಗೆ ಭವ್ಯವಾದ ಸ್ವಾಗತ. ನಮಸ್ಕಾರ. ಆಮೇಲೆ ಜೋಶಿ ಅವರೇ, ನಮಸ್ಕಾರಗಳು. ದೀಪಕ್ ಅವರ, ನೀವು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಮಗೆ ಬಹಳ ಸಂತೋಷ ಆಗೈತೆ. ಇವತ್ತಿನ ದಿವಸ ನಮಗೊಂದು ಉತ್ಸವ ಅಂತ ಹೇಳ್ತೀವಿ ನಮ್ಮ ಕೇಳುಗರಿಗೆ. ಯಾಕಂದ್ರೆ ನಾವು ಕನ್ನಡ ವಿಷಯದ ಬಗ್ಗೆನೇ ಜಾಸ್ತಿ ನಮ್ಮ ಸೇವೆ ಅದ. ಇವತ್ತಿದ್ರೆ ಮಾತುಗಳು ಕನ್ನಡದ ಬಗ್ಗೆನೇ ಅದ. ನಾವು ಅಂತೀವಿ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತೀವಿ ನಾವು. ಕನ್ನಡಕ್ಕೆ ಕೈ ಎತ್ತು, ನಿನ್ನ ಜೀವನ ಕಲ್ಪವೃಕ್ಷವಾಗುವುದು. ಹೀಗೆ ಅನೇಕ ಕವಿಗಳು, ಸಾಹಿತಿಗಳು ಕನ್ನಡದ ಬಗ್ಗೆ ಹೇಳಲಾರದ ಶಬ್ದಗಳಿಲ್ಲ, ಪದಗಳಿಲ್ಲ. ಕೇಳುಗರೆ, ಕಾರ್ಯಕ್ರಮದ ಆರಂಭವನ್ನು ಶ್ರೀ ಕುವೆಂಪು ಅವರ ಒಂದು ಸುಂದರ ನಾಡಗೀತೆಯೊಂದಿಗೆ ಆರಂಭ ಮಾಡೋಣ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಾಮಾನುಜ ವಿದ್ಯಾರಣ್ಯ, ಬಸವೇಶ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕಬ್ಬಿಗರುದಿಸಿದ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮ ನಂದ ಕಬೀರರ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮ ಹಂಸ ವಿವೇಕರ, ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರಾರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ.
ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಕೇಳುಗರೆ, ಕುವೆಂಪು ಅವರ ಅಭಿಮಾನದ ಈ ಶಬ್ದಗಳೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಗುಡುಗನಟ್ಟಿಯವರ ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದರ ಆಗ್ತದೆ. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮಂದಿರು, ಗೆಳೆಯಂದಿರು, ಗುರು ಹಿರಿಯರು, ಸಮಾಜದವರಿಂದ ಒಂದೊಂದು ಸಂಸ್ಕಾರವನ್ನು ನಾವು ಪಡ್ಕೋತೀವಿ. ಅಂದಿನ ಸಂಸ್ಕಾರವೇ ನೀವು ಇಂದಿನ ಈ ಎತ್ತರ ಮಟ್ಟಕ್ಕೆ ಏರಿರುವ್ರಿ. ಕಾರಣ ನಿಮ್ಮ ತಂದೆ ತಾಯಿ, ಊರು, ನಿಮ್ಮ ಹೆಸರು ಎಲ್ಲವನ್ನು ಪೂರ್ತಿಯಾಗಿ ನಮ್ಮ ಕೇಳುಗರಿಗೆ ಹೇಳಿರಿ. ನಮಸ್ಕಾರ. ನಮ್ಮ ಎಲ್ಲ ಕೇಳುಗರಿಗೆ ವಿಶೇಷವಾದಂಥ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ರಿಗೂ ನಮಸ್ಕಾರವನ್ನು ತಿಳಿಸ್ತೀನಿ. ಇವತ್ತು ನಮ್ಮೂರ ಬಾನುಲೆ ಅನ್ನುವಂಥ ಒಂದು ಆಕಾಶವಾಣಿ ಕಾರ್ಯಕ್ರಮಕ್ಕೆ ನಾನು ಮಾಡಿರುವಂಥ ಕನ್ನಡ ಸೇವೆಗೆ ಗುರುತಿಸಿ ಕರೆಸಿ ನನ್ನನ್ನು ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮೂರ ಬಾನುಲೆ ಆಕಾಶವಾಣಿ ತಂಡದವರಿಗೆ ವಿಶೇಷವಾದಂಥ ನನ್ನ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತು ನಾನು ದೀಪಕ್ ಬಸವರಾಜ್ ಗುಡುಗನಟ್ಟಿ, ನಮ್ಮದು ಗೋಕಾಕ್ ತಾಲೂಕಿನ ಅಂಕಲಿಗಿ ಗ್ರಾಮದಿಂದ ಇವಾಗ ನಮ್ಮ ತಂದೆಯವರು ನಿವೃತ್ತ ತಹಶೀಲ್ದಾರರು, ಉಪ ತಹಶೀಲ್ದಾರರು ಕಾರಣಕ್ಕೆ ನಾವು ಬೆಳಗಾವಿಯಲ್ಲೇ ಬಂದು ಸಾಕಷ್ಟು ಇಲ್ಲಿ ವಿದ್ಯಾಭ್ಯಾಸವನ್ನು ಇಲ್ಲೇ ಬೆಳಗಾವಿ ನಗರದಲ್ಲಿ ಮುಗಿಸಿ ಒಂದೇನೋ ಕನ್ನಡದ ಇಲ್ಲಿಯ ಆಗ್ತಾ ಇರುವಂಥ ಕನ್ನಡಿಗರಿಗೆ ಅದ ಮೇಲೆ ಇರೋ ದೌರ್ಜನ್ಯ ಆಗಿರ್ಬೋದು, ನಾಡು ನುಡಿಗೆ ಧಕ್ಕೆ ಆಗಿರ್ಬೋದು, ನಮ್ಮ ನೆಲದಲ್ಲೇ ಇದ್ಕೊಂಡು ಬೇರೆ ರಾಜ್ಯಕ್ಕೆ ಜೈ ಅನ್ನುವಂಥ ಒಂದು ಈ ಭಯೋತ್ಪಾದಕರು ಸಾಕಷ್ಟು ನೊಂದು ಬೆಂದು ಇವತ್ತೊಂದು ಕನ್ನಡದ ಸೇವೆ ಮಾಡಬೇಕು ಅನ್ನೋಂತ ಹೇಳಿ ಭಾಳ ಚಿಕ್ಕ ವಯಸ್ಸಿನಲ್ಲೂ ಕೂಡ ಕನ್ನಡದ ಅಭಿಮಾನವನ್ನು ಇಟ್ಕೊಂಡು ಅಂಥ ಸಂದರ್ಭದಲ್ಲಿ ಕಾಲೇಜ್ ಪ್ರಾರಂಭ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂದಿನ ಜಿಲ್ಲಾಧ್ಯಕ್ಷರಾಗಿರುವಂಥ ರಾಜು ಟೋಪಣ್ಣವರ ನೇತೃತ್ವದೊಳಗಡೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಗೆ ಸೇರ್ಪಡೆಗೊಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿ, ಸಾಮಾನ್ಯ ಕಾರ್ಯಕರ್ತನಾಗಿ ಮಾಡುವಂಥ ಕೆಲಸವನ್ನು ಗುರುತಿಸಿಕೊಂಡು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು, ಅದರ ಜೊತೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಇವತ್ತಿನ ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀಯುತ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ನಾಯಕರಾಗಿರುವಂಥ ರಾಜ್ಯಾಧ್ಯಕ್ಷರಾದಂಥ TN ನಾರಾಯಣಗೌಡರು ನಮ್ಮ ಕೆಲಸವನ್ನು ಗುರುತಿಸಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಭಾಳಷ್ಟು ಬಾಲ್ಯದಿಂದಲೂ ಕೂಡ ನಮ್ಮ ನಾಡು ನುಡಿಯ ವಿಚಾರವಾಗಿ ಕನ್ನಡದ ಮೇಲಿನ ಪ್ರೀತಿ, ಕಳಕಳಿ, ಅಭಿಮಾನದಿಂದ ಇವತ್ತು ನನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತಲೇ ಹೇಳಬೇಕಾಗತ್ತೆ ಸರ್. ದೀಪಕ್ ಅವರ, ನಮ್ಮ ಕೇಳುಗರ ಮೊದಲೇ ಪ್ರಶ್ನೆ ಏನು, ಪ್ರಾಥಮಿಕ ಹಂತದಿಂದ ಹೋಗೋಣ. ಪ್ರಾಥಮಿಕ ಶಿಕ್ಷಣ ನಿಮ್ಮೂರೊಳಗಾಯ್ತು ಅಂತ ಹೇಳಿದ್ರಿ, ಅಲ್ಲಿ ಎಷ್ಟನೇವರೆಗೆ ಇತ್ತದು? ಅಲ್ಲಿ 2ನೇವರೆಗೂ ಗೋಕಾಕ್ ನಗರದಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿ ತದನಂತರ 1ರಿಂದ 7ನೇ ಪೂರ್ತಿ ಎಲ್ಲ ಆಯಿತು. 1ರಿಂದ 7ನೇ ಪೂರ್ತಿ ಬೆಳಗಾವಿಯ ಮಹಾಂತೇಶ್ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ, ತದನಂತರ 2ರಿಂದ 5 ಮಹಾಂತೇಶ್ ನಗರ ಶಾಲೆ, 5ರಿಂದ 10ನೇವರೆಗೂ ಬೆಳಗಾವಿ ನಗರದ ಟಿಳಕ್ವಾಡಿಯ ಸ್ವಾಧ್ಯಾಯ ವಿದ್ಯಾಮಂದಿರದೊಳಗಡೆ ನನ್ನ 10ನೇ ತರಗತಿವರೆಗೂ ವಿದ್ಯಾಭ್ಯಾಸವನ್ನು ಮುಗಿಸಿದೆ. ಈ ಹಂತದಿಂದಲೇ ಕನ್ನಡ ಅಭಿಮಾನ ನಮಗೆ ಗೊತ್ತಾಗ್ತದೆ. ನಿಮ್ಮ ತಂದೆ ತಾಯಿಯವರು ನಿಮಗೆ ಸೇರಿಸಿದ್ರು, ಅವಾಗ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತೂ ಬೇಕಾದಷ್ಟು ಇದ್ದು ಅಲ್ಲ? ಹೌದು. ಆದ್ರೆ ನಿಮ್ಮನ್ನು ಕನ್ನಡ ಶಾಲೆಗೆ ಹೋಗು ಅಂತ ನಿಮ್ಮ ತಂದೆ ತಾಯಿಯರು ಹೇಳಿದರು. ಹೌದು. ಅಲ್ಲಿ ನಿಮ್ಮ ಸೇರ್ಪಡೆ ಆಯಿತು. ಇವಾಗ ನಾವು ಗುರು ಪರಂಪರೆ ಮಾತಾಡೋಣ. ನಿಮ್ಮ ಪ್ರಾಥಮಿಕ ಹಂತದೊಳಗೆ ನಿಮ್ಮ ಗುರುಗಳು ಇದ್ರಲ್ಲ? ಹೌದು. ಅವರೊಂದಿಬ್ಬರು ಹೆಸರು ಹೇಳ್ರಲ್ಲ. ಚರಂತಿ ಮಠ್ ಸರ್ ಆಗಿರ್ಬೋದು, ಕೊಟ್ಟಬಾಗಿ ಟೀಚರ್ ಆಗಿರ್ಬೋದು, ಸಾಕಷ್ಟು ಅಂಬೇಡ್ಕರ್ ಸರ್ ಆಗಿರ್ಬೋದು, ಅಂಕಲೆ ಟೀಚರ್ ಆಗಿರ್ಬೋದು, ಸಾಕಷ್ಟು ಒಂದು ಒಳ್ಳೆಯ ಶಿಕ್ಷಣ, ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಒಳಗೊಂಡಿರುವಂಥ ನಮ್ಮ ಸ್ವಾಧ್ಯಾಯ ವಿದ್ಯಾಮಂದಿರ ಶಾಲೆ. ನಿಮ್ಗೆ ಆ ಗುರುಗಳೆಲ್ಲ ಒಳ್ಳೆ ಶಿಕ್ಷಣ ಕೊಡ್ತಿದ್ರಲ್ಲ? ಒಳ್ಳೆ ಶಿಕ್ಷಣವನ್ನು ಕೊಡ್ತಿದ್ರು, ಒಳ್ಳೆ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ತಿದ್ರು. ಶಿಕ್ಷಣದ ಜೊತೆ ಸಾಮಾಜಿಕವಾದಂಥ ಕಳಕಳಿ, ಸಾಮಾಜಿಕವಾದಂಥ ವಿಚಾರಗಳನ್ನು ಕೂಡ ತಿಳಿಸ್ಕೊಡ್ತಿದ್ರು. ಅಂದ್ರೆ ನಾವು ಯಾಕೆ ಇದನ್ನು ಕೇಳ್ತೀವಂದ್ರೆ, ಕನ್ನಡ ಶಾಲೆ ಒಳಗೆ ಅಲ್ಲಿದೊಂದು ವ್ಯವಸ್ಥೆನೇ ಬೇರೆ, ಒಂದು ಸಂಸ್ಕಾರನೇ ಬೇರೆ ಇದ್ರೆ. ಹೌದು. ಇವಾಗ ನೀವು ಗುರು ಪರಂಪರೆ, ಗುರುಗಳು ಮಕ್ಕಳನ್ನು ತಮ್ಮ ಮಕ್ಕಳ ಶಿಷ್ಯೇಂದ್ರನ ಮಕ್ಕಳಂಗೆ ನೋಡ್ತಿದ್ರು ಇಲ್ಲ. ಆಗಿನ ಪರಿಸ್ಥಿತಿ ಯಾವ ರೀತಿ ಇತ್ತಂದ್ರೆ, ಕನ್ನಡ ಮಾಧ್ಯಮದ ಗುರುಗಳ ಮತ್ತು ವಿದ್ಯಾರ್ಥಿಗಳ ಸಂಬಂಧ ಹೆಂಗಿತ್ತು ಅಂದ್ರೆ ತಂದೆ ಮಕ್ಕಳ ಸಂಬಂಧ ಅಂತಾನೆ ಹೇಳಬೇಕಾಗತ್ತೆ. ಈಗಿನ ಪರಿಸ್ಥಿತಿ ಆಗಿನ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ. ಆಗಿನ ಸ್ವಂತ ಮಕ್ಕಳಿಗಿಂತನೂ ನಾವು ಕೊಡುವಂಥ ಒಂದು ಶಿಕ್ಷಣದ ದಾಸೋಹ ಅಂತ ಹೇಳಿ ತಿಳ್ಕೊಂಡು ಅವಾಗಿನ
ಶಿಕ್ಷಕರೆಲ್ಲ ಬಹಳ ಅದ್ಭುತವಾದಂಥ ಒಂದು ನುಡಿಗಳನ್ನು ನಮಗೆ ತಿಳಿಸ್ತಾ ಇದ್ರು. ಯಾಕಂದ್ರೆ ದೀಪಕ್ ಅವರ ಗುರುಗಳ ಹೆಸರು ಹೇಳ್ರಿ ಅಂತ ಪಟ 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 ಹೇಳಿಬಿಟ್ರಿ. ಈಗ ನಾನು ಕಾನ್ವೆಂಟ್ ಸ್ಕೂಲಿಗೆಲ್ಲ ಹೋಗಿರ್ತೀನಿ, ಮಕ್ಕಳನ್ನ ಕರಿತೀನಿ, ಟೀಚರ್ಸ್ ಹೆಸರು ಹೇಳ್ರ, ಗುರುಗಳ ಹೆಸರು ಹೇಳ್ರ. ಇಲ್ಲ ಸರ್, ಮ್ಯಾಥ್ಸ್ ಮಿಸ್ ಅಂತೀವ್ರಿ, ಸೈನ್ಸ್ ಮಿಸ್ ಅಂತೀವ್ರಿ, ಇಂಗ್ಲೀಷ್ ಮಿಸ್ ಅಂತೀವ್ರಿ, ಇದೇ ಹೇಳೋದು. ಅವ್ರ ಹೆಸರು ಸಾಕು ಗೊತ್ತಿಲ್ಲ, ನಮಗೊಂಥರ ಕೆಟ್ಟ ಅನ್ನಿಸ್ತದಲ್ಲ. ಈ ರೀತಿ ಪರಂಪರೆ ಬೆಳಿಬಾರ್ದು, ಎಲ್ಲಾದರೂ ಬೆಳಿಬಾರ್ದು. ಯಾವ ಭಾಷೆ ನಮಗೆ ಸಂಬಂಧ ಇಲ್ಲ, ಗುರು ಶಿಷ್ಯರು ಇದ್ದೇ ಇರ್ತಾರೆ. ಅವ್ರ ಹೆಸರು, ಅವ್ರ ಬಾಂಧವ್ಯ, ಅವ್ರ ಮೇಲೆ ಕಳಕಳಿ, ಪೀರಿಯಡ್ ಆರಂಭ ಆಗ್ತದ ಮುಗೀತದ, ಇವ್ರ ಆ ಕಡೆ ಇವ್ರ ಈ ಕಡೆ, ಮನೆಗೆ ಬಂದ್ಮೇಲೆ ಮತ್ತೆಲ್ಲ ಯಾವುದು ಸಂಬಂಧ ಇರಂಗಿಲ್ಲ. ಬಟ್ ನಿಮ್ದು ಮೊದಲಿನಿಂದ ಹೇಳಿದ್ರೆ, ಮೊದಲು ನಿಮ್ಗೆ ಅವ್ರು ಹಿಂಗೆ ಕಲಿಸ್ತಿದ್ರು, ದೇವರಿದ್ದಂಗೆ ಇದ್ರು, ವೈಯಕ್ತಿಕವಾಗಿ ಕಾಳಜಿ ತಗೋತಿದ್ರು. ಆದ್ರೆ ಇವಾಗ ನಾವು ಕನ್ನಡ ಶಾಲೆಗೆಲ್ಲ ಹೋಗಿರ್ತೀನಿ, ಈಗ ಅವರೇ ಹಳ್ಳಿ ಒಳಗೆಲ್ಲ ಹೋಗಿನಿ, ಒಳ್ಳೆ ರೀತಿ ವಾತಾವರಣದ ಅವ್ರು ಕಲಿಸೋ ಪದ್ಧತಿಗಳು ಇವು ನಮ್ಮ ಕನ್ನಡ ಶಾಲೆ ಒಳಗೆ ಉಳ್ಕೊಂಡಿಲ್ಲ ಅಂತಿಲ್ಲ. ಬಟ್ ಏನದ, ಕನ್ನಡ ಶಾಲೆಗಳು ಹೆಚ್ಚೆಚ್ಚು ಆಗಬೇಕು, ಮಕ್ಕಳು ಭಾಳ ಬರಬೇಕು. ಈಗಿನ ತಾಂತ್ರಿಕ ಯುಗದೊಳಗೆ ಉದರ ನಿಮಿತ್ತಂ ಅಂತೇಳಿದು ಅಲ್ಲೇ ಹಾಕಬೇಕು, ಇಲ್ಲೇ ಓದಿಸ್ಬೇಕು, ನನ್ನ ಮಗ ಇಂಗ್ಲೀಷ್ ಮೀಡಿಯಮ್ಮೇ ಓದಬೇಕು, ಅಲ್ಲೇ ಚಲೋ ಚಲೋ ಹುಡುಗರು ಬರ್ತಾರೆ, ಇಲ್ಲಿ ಬರೀ ರೈತರ ಮಕ್ಕಳು ಕೂಲಿಕಾರ ಮಕ್ಕಳು ಬರ್ತಾರೆ, ಆ ಭಾವನೆ ತೆಗೆದು ಹಾಕಬೇಕಲ್ಲ ನಾವು. ಹೌದು, ನಿಜವಾಗ್ಲು ಯಾಕಂದ್ರೆ ಈಗ ನಮ್ಮ ಸರ್ಕಾರ ಕೂಡ ಶಿಕ್ಷಣದ ಬಗ್ಗೆ ಸಾಕಷ್ಟು ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ, ಇಲಾಖೆಗಳು, ಶಿಕ್ಷಣ ಇಲಾಖೆಯಿಂದ ಹಿಡ್ಕೊಂಡು ಎಲ್ಲ ಜಿಲ್ಲಾಡಳಿತನೂ ಕೂಡ ಮಕ್ಕಳಿಗೆ, ಯಾಕಂದ್ರೆ ಎಲ್ಲಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೋ ಅಲ್ಲಿ ಒಂದು ಬೇರೆ ರೀತಿಯಾದಂಥ ಪಿಡುಗು ಕಾಡ್ತಾ ಇರ್ತದೆ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಮಕ್ಕಳನ್ನು ನಾವು ಸರಿಸಮಾನವಾಗಿ ಕಾಣಬೇಕು. ಇವತ್ತು ಯಾವುದೇ ಕಾರಣಕ್ಕೆ ಅಲ್ಲಿ ಭೇದ ಭಾವವನ್ನು ಮಾಡದೆ, ಎಲ್ಲೂ ಕೂಡ ಮಗದೊಂದು ಮಲ್ತಾಯಿ ಧೋರಣೆಯನ್ನು ತೋರಿಸದೆ ಮಕ್ಕಳಿಗೆ ಸರಿಯಾದಂಥ ಸಮಾನವಾದಂಥ ವಿದ್ಯಾಭ್ಯಾಸವನ್ನು ಕೊಡೋದ್ರ ಯಾಕಂದರೆ ಇಂದಿನ ಮಕ್ಕಳೇ ಮುಂದಿನ ನಮ್ಮ ನಾಡಿನ ಭವಿಷ್ಯಕರು, ನಮ್ಮ ಮುಂದಿನ ದೇಶದ ಭವಿಷ್ಯಕರು ಅನ್ನುವಂಥ ಸಂದರ್ಭದೊಳಗಡೆ ನಾವು ಮಕ್ಕಳಿಗೆ ಒಳ್ಳೆಯ ರೀತಿಯಾದಂಥ ವಿದ್ಯಾಭ್ಯಾಸವನ್ನು ಕೊಟ್ಟರೆ ನಮ್ಮ ಮುಂದಿನ ದೇಶ ಸದೃಢ ಆಗ್ತಿರ್ತದ, ಒಂದು ಬಲಿಷ್ಠ ರಾಷ್ಟ್ರ ಆಗ್ತದ ಅಂತ ಹೇಳಬೇಕಾಗುತ್ತೆ. ಮುಖ್ಯವಾಗಿ ನಾವು ಕನ್ನಡ ಶಾಲೆ ಬಗ್ಗೆನೇ ಇವತ್ತಿನ ಸ್ವಲ್ಪ ವಿಷಯ ಮಾತಾಡ್ತೀನಿ. ಆಂಗ್ಲ ಶಾಲೆಗೆ ಏನಾಗ್ತದ್ರಿ, ಪಾಲಕರು ಪ್ರೆಸ್ಟೀಜ್ ತಮ್ದು ನೋಡ್ಕೊಂಡ್ಬಿಡ್ತಾರ, ಅವ್ರು ತಮ್ದು ಗೌರವ ನೋಡ್ಕೋತಾರ. ಕನ್ನಡ ಶಾಲೆಗೆ ಹಾಕಿದ್ರೆ ಏನು ಕೀಳು ದರ್ಜೆನೋ ಏನಿದನೋ ಆ ಭಾವನೆ ನಾವು ತೆಗೆದು ಹಾಕ್ಬೇಕಲ್ಲ. ಹೆಚ್ಚೆಚ್ಚು ಡೊನೇಷನ್ ಕೊಟ್ಟು, ಹೆಚ್ಚೆಚ್ಚು ಫೀಸ್ ಕೊಟ್ಟು, ಅದೊಂದೇನೋ ಆ ಸ್ಕೂಲು ಈ ಸ್ಕೂಲು ಅದೆಲ್ಲ ಆಂಗ್ಲ ಮಾಧ್ಯಮದ್ದು ಸ್ವಲ್ಪ ಜನರೊಳಗೆ ತಲೆ ತುಂಬ್ಕೊಂಡ್ಬಿಟ್ಟದು. ಇವಾಗ ನಾವು ಹೆಚ್ಚಾಗಿ ನಾವು ನಮ್ಮೂರ ಬಾನುಲಿ ಮುಖಾಂತರ, ಅದರಲ್ಲಿ ನೀವೆಲ್ಲ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ದೀಪಕ್ ಬಸವರಾಜ್ ಗುಡಗನಟ್ಟಿ ಒಳ್ಳೆ ಹೆಸರು ಮಾಡ್ಕೊಂಡಿರಿ. ಕನ್ನಡ ಶಾಲೆಗೆ ಹೋಗ್ರಂತೆ ನಾವು ಹೇಳ್ಬೇಕು, ಜಾಸ್ತಿ ಇದ್ರೆ ಕನ್ನಡ ಶಿಕ್ಷಣ ಕಲೀರಂತೆ ಹೇಳ್ಬೇಕು ನಾವು. ಯಾಕಂದ್ರೆ ಇದನ್ನ ಈ ವಿಷಯ ಹೇಳ್ತೀನಿ ಅಂತಂದ್ರೆ, ನೋಡ್ರಿ, ಕೋಗಿ ಕಾಗಿ ಹಿಡ್ಕೊಂಡು ನಮ್ ಕಕ ಅಂತಾವ, ಕಾಗಿ ಕಾ ಅಂತದಿಲ್ಲಿದ್ದಾರೆ, ಕೋಳಿ ಕೋ ಅಂತದಿದ್ರ, ಕಕ ಕೀಕಿ ಕೂಕು ಕೆ ಕೌ ಅಂತ ಒಂದೊಂದು ಪಕ್ಷಿಗಳು ಕೂಡ ಕನ್ನಡ ಮಾತಾಡ್ತಾವ. ಇದು ನಮ್ಮ ಭಾರತ ದೇಶದ ತುಂಬಿ ಮಾತಾಡ್ತಾವ. ಜಗತ್ತಿನ ತುಂಬಿ ಅನ್ಯ ಭಾಷೆ ಇದ್ರು ಅಲ್ಲಿ ಕನ್ನಡ ಮಾತಾಡ್ತಾವ. ಡಾಕ್ಟರ್ ಶ್ರೇಯಾಂಗ್ ಜೋಶಿ ಎದಿ ತಟ್ಟಿ ಹೇಳ್ತಾನೆ, ಒಪ್ಪಲೇಬೇಕು. ಕಾಗಿ ಎತ್ತಕಣ ಕಾ 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 ಅಂತದ, ಕೋಳಿ ಕೋ ಅಂತದ. ಹಿಂಗೆ ಕೀಕಿ ಅನ್ನೋ ಪ್ರಾಣಿಗಳವ, ಪಕ್ಷಿಗಳವ. ನಮ್ಮ ಕನ್ನಡ ಭಾಷೆ ಸುಲಲಿತ ಭಾಷೆ, ಮುದ್ದಾದ ಭಾಷೆ, 2500 ಇತಿಹಾಸದ ಭಾಷೆಯನ್ನು ನಾವು ಸುಲಭವಾಗಿ ಕಳೆದುಕೊಳ್ಳಬಾರದು. ಕಾವೇರಿಯಿಂದ ಗೋದಾವರಿವರೆಗೆ ಅಂತ ನಾವು ಹೇಳ್ತಿದ್ವಿ. ಈಗ ನಮ್ದು ಎಲ್ಲಿಗೆ ಬಂದದ, ಕಾವೇರಿಯಿಂದ ಕೃಷ್ಣೆವರೆಗೆ ಅಂತ ಬಂದದ್ದು. ಈಗ ಒಪ್ಕೋಬೇಕು ನಾವೀಗ. ಮೊದಲೆಲ್ಲ ನಮ್ದು ಹಳಗನ್ನಡದೊಳಗೆಲ್ಲ ರನ್ನ ಪಂಪ ಜನ್ನ, ಕಾವೇರಿಯಿಂದ ಗೋದಾವರಿವರೆಗೆ ಗೋದಾವರಿ ಮಾ ಅಂತ ಹಿಂಗೆಲ್ಲ ಹೇಳ್ತಿದ್ರು. ಅವ್ರ ಆರಂಭನೆ ಹಂಗಾಗ್ತಿತ್ತು. ಇವಾಗ ನಮ್ಮ ಅಭ್ಯಾಸ ಮಾಡಿದ್ರೆ ನಾವು ಕೃಷ್ಣೆವರೆಗೆ ಬಂದಿವಿ. ಅಂದ್ರೆ ಏನು, ಕನ್ನಡಿಗರ ಸಹೃದಯಗಳು ಬಿಟ್ಟು ಕೊಟ್ಟು ಬಿಡ್ತಾರೆ ಸಹಜವಾಗಿ. ನಾವು ಇನ್ನು ಸ್ವಲ್ಪ ಗಟ್ಟಿಗರ ಆಗಬೇಕು. ನಮ್ಮ ಭಾಷೆಯ ಮೇಲೆ ನಮ್ಗೆ ಹಿಡಿತಿರ್ಬೇಕು, ನಮ್ಮ ಭಾಷೆಯ ಮೇಲೆ ನಮಗೆ ಅನುಕಂಪ ಇರಬೇಕು, ಆದರ ಇರಬೇಕು, ಗೌರವ ಇರಬೇಕು. ಈಗ ನಾ ಕೆಲವು ಕಡೆ ಹೋದಾಗ ಏನಾಗ್ತದ, ಸಣ್ಣ ಹುಡುಗರೇ ಭೇಟಿ ಆಗಲಿ, ಅಜ್ಜಿ ಬಗ್ಗೆ ಬರಿ ಅಂತೀನಿ. ಏನ್ ಬರಿತಿ ಬರಿ, ನಮ್ಮ ಅಜ್ಜಿ ಹಿಂಗಿದ್ಲು, ನಮ್ಮ ಅಜ್ಜಿ ಹಿಂಗಿದ್ದ, ಅಜ್ಜಿ ಬಗ್ಗೆ ಬರಿ. ಅಣ್ಣನ ಸಣ್ಣ ಹುಡುಗರಿಗೇನೆ ಹೇಳ್ತೀನಿ, ಈ 1ನೇ ಐತೆ 2ನೇ ಐತೇನೆ, ಅಣ್ಣ ಹಿಂಗಿದ್ದ, 3ನೇ 4ನೇ ಅಕ್ಕ ಹಿಂಗಿದ್ಲು. ಸಣ್ಣ ಶಬ್ದ ಕೊಟ್ಟು ನಾವು ಬರೆಸ್ತೀವಿ. ಶಬ್ದಗಳ ಇವು ಮೂಲಾಕ್ಷರಗಳಂತ ಹೇಳ್ತಾವೆ ನಾವು. ರೇಟೈಕ ಗೈ ಅಣೆ ಇವೆಲ್ಲ ಬರ್ತಾವೆ, ಈ ಬರ್ತಾವೆ, ಒಂದಿನ ಅದ್ರೊಳಗಿಂದ ಆಟ ಆಡಿಸ್ತೀವಿ ನಾವು. ಆ ಭಾಷೆ ಬೆಳಿಬೇಕಲ್ಲ, ಹೌದು, ಆ ಭಾಷೆ ಉಳಿಬೇಕಲ್ಲ. ಹೌದು. ಮತ್ತು ಮಕ್ಕಳು ಕಲಿತಾರೆ. ಮಕ್ಕಳಿಗೂ ಕನ್ನಡ ಅಭಿರುಚಿ ಭಾಳ ಅದ. ಹೇಳಿಕೊಡೋರು ನಾವು ಅವ್ರಿಗೆ ಸರಿಯಾಗಿ ಹೇಳ್ಕೊಡ್ಬೇಕು. ಸರಿ ದಾರಿ ತೋರಿಸಿದ್ರೆ ಪೂರ್ತಿ ಕನ್ನಡ ಸ್ವಾಭಿಮಾನ ಪ್ರತಿಯೊಬ್ಬರೆಲ್ಲ ಬೆಳೀತದೆ. ಗುಡಗನಟ್ಟಿಯವರ
ನೀವು ಕಾಲೇಜ್ ಶಿಕ್ಷಣ ಎಲ್ಲಿ ಮಾಡಿದ್ರಿ? ಇಲ್ಲೇ ಕಾಲೇಜ್ ಶಿಕ್ಷಣ ನಮ್ಮ ಏನಾಯ್ತು KLE ಸಂಸ್ಥೆಯ ಕಾಲೇಜ್ ಏನ್ ಮಾಡ್ಕೊಂಡ್ರಿ? ನಾನು ಅಲ್ಲಿ ದ್ವಿತೀಯ PUC ಯನ್ನ ಕಂಪ್ಲೀಟ್ ಮಾಡಿ ಮತ್ತೊಂದು ಇದ್ರ ಕಡೆ BCom ಕಂಪ್ಲೀಟ್ ಮಾಡಿ ಆಮೇಲೆ ನಂತರ ನನ್ನ ಒಂದು ಖಾಸಗಿಯೇತರ ಉದ್ಯೋಗವನ್ನ ಪ್ರಾರಂಭಿಸಿದ್ದೀನಿ. ಖಾಸಗಿ ಉದ್ಯೋಗ ಆಯ್ತು. ಇನ್ನು ನೀವು ಕನ್ನಡ ಬಗ್ಗೆ ಹಿಂಗೆ ಹೋರಾಟ ಇರಲ್ಲ, ಇದ್ರ ಯಾರು ಒಲಿವಿನಿಂದ ಆರಂಭ ಆಯ್ತು? ನಿಮ್ಮ ವೈಯಕ್ತಿಕವಾಗಿ ಬಂತು, ಮನೆಯಿಂದ ಬಂತು, ಹೆಂಗ್ ಇದಕ್ಕೊಂದು ಪ್ರಚೋದನೆ ಅಂತ ಇದ್ದೇ ಇರ್ತದಲ್ಲ, ಹೇಳಲ್ಲ. ಶಾಲೆ ದಿನಮಾನಗಳಲ್ಲಿ ಅಲ್ಲಿ ಸ್ವಲ್ಪ ನಮ್ಮ ಅಕ್ಕಪಕ್ಕದೊಳಗಡೆ ಒಂದು ಕನ್ನಡ ಮಾಧ್ಯಮ ಮತ್ತೊಂದು ಮರಾಠಿ ಮಾಧ್ಯಮ ಇರೋದ್ರಿಂದ ಅಲ್ಲಿ ಒಂದ್ ಸ್ವಲ್ಪ ನಮ್ಮ ಯುವಕರ ಮಧ್ಯೆ ಒಂದು ಸಂಘರ್ಷ ಆಗ್ತಿತ್ತು, ಕನ್ನಡ ಭಾಷಿಕರು ಮತ್ತು ಮರಾಠಿ ವಿದ್ಯಾರ್ಥಿಗಳ ನಡುವೆ. ಅಲ್ಲೇ ನಮ್ಗೆ ಉಟ್ಕೊಂಡಿರುವಂತ ಕನ್ನಡ ಅಭಿಮಾನ ಅಂದ್ರೆ ಬೇರೆ ಭಾಷಿಕರಿಂದ ಕನ್ನಡಿಗರ ವಿದ್ಯಾರ್ಥಿಗಳ ಮೇಲೆ ಆಗುವಂತ ಒಂದು ಏನಂತಾರ ಅದಕ್ಕ ಒಂದು ಹಲ್ಲೆ ಆಗಿರ್ಬೋದು ಮತ್ತು ದೌರ್ಜನ್ಯ ಆಗಿರ್ಬೋದು, ಅದನ್ನ ನೋಡ್ಲಾರ್ದೆ ಒಂದು ಕನ್ನಡ ಅಭಿಮಾನ ಉಟ್ಕೊಂಡು ಇಂತಹ ಭಾಷಿಕರ ಮಧ್ಯೆ ಪ್ರಚೋದನೆಯನ್ನ ಹೊತ್ತಿಸ್ತಾ ಇರುವಂತ ಭಾಷಾ ಸಾಮರಸ್ಯಕ್ಕೆ ದಂಕೆ ಹಚ್ಚುತ್ತಿದ್ದವ್ರ ಮೇಲೆ ಸರ್ಕಾರ ಯಾಕೆ ಕ್ರಮ ತಗೋತಾ ಇಲ್ಲ? ಸರಿ, ಸರ್ಕಾರ ಅಂತವ್ರ ಮೇಲೆ ಕ್ರಮ ತಗೋಬೇಕು. ಇವತ್ತು ನೋಡ್ರಿ, ಜಮ್ಮು ಕಾಶ್ಮೀರ ಒಳಗಡೆ ಭಾರತವನ್ನ ಪರವಾಗಿ ಮಾತಾಡಿದ್ರ ಅಲ್ಲಿಯ ಜಿಹಾದಿಗಳು, ಅಲ್ಲಿಯ ಭಯೋತ್ಪಾದಕರು ಅವ್ರ ಆ ಭಾರತೀಯ ಪರವಾಗಿ ಮಾತಾಡದಂಥವ್ರ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಮಾಡ್ತಾರೆ. ಬೆಳಗಾವಿ ಒಳಗಡೆ ಕನ್ನಡ ಪರವಾಗಿ, ನಾಡು ನುಡಿ ಪರವಾಗಿ ಮಾತಾಡಿದ್ರೆ ಇಲ್ಲಿಯ ಭಯೋತ್ಪಾದಕರು ಅನ್ಬೇಕಾಗತ್ತೆ ಇಂಥ ನಾಡದ್ರೋಹಿಗಳಿಗೆ. ಇಂಥವ್ರು ಇಲ್ಲಿ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡ್ತಾರ. ಅದಕ್ಕೆ ನಾವು ಶಾಲೆ ದಿನಮಾನಗಳಲ್ಲೇ ಈ ಕನ್ನಡ ಅಭಿಮಾನ ಪ್ರಾರಂಭ ಆಗಿದ್ದು, ಇದು ಒಂದು ಇಡೀ ಒಂದು ರಾಜ್ಯ ಮಟ್ಟಕ್ಕೆ ಒಂದು ಈ ಕನ್ನಡ ಪ್ರತಿಯೊಬ್ಬ ಯುವಕರಲ್ಲೂ, ಪ್ರತಿಯೊಬ್ಬ ಈಗಿನ ಯುವ ಪೀಳಿಗೆಗೂ ಕೂಡ ನಮ್ಮ ಭಾಷೆ ಇವತ್ತು ನೀವು ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಅನ್ನುವಂಥ ರಾಜ್ಯಗಳಲ್ಲಿ ಭಾಷಾ ಆಧಾರಿತವಾದಂಥ ಚುನಾವಣೆ ಆಗ್ತದೆ. ಅಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ಅಷ್ಟೊಂದಿಲ್ಲ. ಅಲ್ಲಿಯ ಸ್ಥಳೀಯವಾಗಿ ಪ್ರಾದೇಶಿಕ ಪಕ್ಷ, ಭಾಷೆ ಆಧಾರಿತವಾದಂಥ ಯಾವ ಪಕ್ಷ ಆ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಡ್ತದೋ ಆ ಪ್ರಾಂತದೊಳಗೆ, ಆ ರಾಜ್ಯದೊಳಗೆ ಆ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಇರ್ತದೆ. ನಾವಿಲ್ಲಿ ನಮ್ಮ ಬೇರೆ ಎಲ್ಲೋ ಒಂದು ಕಡೆ ನಾವೆಲ್ಲ ರಾಜಕೀಯ ಪಕ್ಷಗಳಿಗೆ ಬಿಟ್ಟುಕೊಟ್ಟು ನಮ್ಮ ಭಾಷಾಭಿಮಾನ ನಾವು ದುರಾಭಿಮಾನಿಗಳಾಗ್ತಾ ಇದ್ದೇವೆ ಅನ್ನುವಂಥ ಒಂದು ದೃಷ್ಟಿಕೋನ ನಮ್ಮ ಕಾಡ್ತಾ ಇದೆ. ಅದಕ್ಕೆ ನಾನು ಯುವ ಪೀಳಿಗೆಯಲ್ಲಿ ಪ್ರಾರಂಭ ದಿನಗಳಲ್ಲೇ ನಾವು ಈ ಕನ್ನಡ ಅಭಿಮಾನವನ್ನು ಬೆಳೆಸ್ಕೋಬೇಕು. ನೀವು ಯಾವ ಶಾಲೆಗೆ ಹೋದರೂ, ಯಾವ ಶಿಕ್ಷಣ ವಿದ್ಯಾಭ್ಯಾಸ ಮಾಡಿದ್ರು, ಆದರೆ ನಮ್ಮ ಮಾತೃಭಾಷೆ ಕನ್ನಡ ಆಗಿರಬೇಕು, ಕನ್ನಡಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡಬೇಕು, ಕನ್ನಡದ ಮೇಲೆ ಅಭಿಮಾನ ಇರಬೇಕು ಅಂತ ನನ್ನ ಉದ್ದೇಶ. ದೀಪಕ್ ಅವರ ನಿಮ್ಮ ಅದ್ಭುತ ಮಾತುಗಳು. ಕನ್ನಡ ಕನ್ನಡ ಅಂತೀರಿ ನೀವು, ನಮ್ಗೆ ಎಷ್ಟು ಸಂತೋಷ ಆಗ್ತದೆ. ಅದಕ್ಕೆ ಎಷ್ಟೊಂದು ಕವಿಗಳು, ಸಾಹಿತಿಗಳು ಕನ್ನಡ ಸಾಹಿತ್ಯಕ್ಕೆ ಸಿರಿವಂತಿಕೆಯನ್ನು ತಮ್ಮ ಶಬ್ದಗಳಿಂದ, ಪದಗಳಿಂದ ಹೆಚ್ಚಿನ ಮಟ್ಟದೊಳಗೆ ನಮ್ದು ಕನ್ನಡ ಭಾಷೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಇವತ್ತು ಕನ್ನಡ ಬನ್ನಿ ನಮ್ಮ ಸಂಗಡ, ಇದೆಂಥ ಅದ್ಭುತವಾದಂಥ ಅಮೃತವಾಣಿ ಇದು. ಕನ್ನಡಕ್ಕೆ ಕೈ ಎತ್ತು, ನಿನ್ನ ಜೀವನ ಕಲ್ಪವೃಕ್ಷವಾಗುವುದು. ಮತ್ತೆ ಕುವೆಂಪು ಅವರು ಏನು ಹೇಳ್ತಾರೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಅಭಿಮಾನದ ಮಾತು ನೋಡ್ರಿ. ನಮ್ಮ ಬೆಟಗೇರಿ ಕೃಷ್ಣ ಶರ್ಮರ ಆನಂದ ಕಂದರು, ಎನಿತು ಇನಿದು ಈ ಕನ್ನಡ ನುಡಿಯು, ಎನಿತು ಇನಿದು ಈ ಕನ್ನಡ ನುಡಿಯು. ಅವ್ರು ಹೆಂಗೆ ಹೇಳಿದ್ರು ಅವರು. ಆಮೇಲೆ ಮತ್ತೆ ಕುವೆಂಪು ಅವರು ಹೇಳ್ತಾರೆ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಿಕೆ ಇದು ಮರೆಯದಿರು ಚಿನ್ನ, ಮರೆತೆ ಆದರೆ ಅಯ್ಯೋ ಮರೆತಂತೆ ನನ್ನ. ಆಮೇಲೆ ಹುಯಿಲ್ಗೋಳ್ ನಾರಾಯಣ ರಾಯರಂತೂ ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತ ಹೇಳಿದ್ರು. ಹಿಂಗೆಷ್ಟರಿ ಕೈಯಾರ ಕೆಯಣ್ಣರೇ ಇದ್ದಾರೆ. ಬೇಂದ್ರೆ, ಕುವೆಂಪು, ಅಡಿಗರು, ಸಾವಿರಾರು ಕವಿಗಳು ಕನ್ನಡ ಬಗ್ಗೆ ಕನ್ನಡ ನಮಗಾಗಿ ಹೇಳ್ಯಾರ ಅವರು. ನಾವು ಅವರಷ್ಟೆಲ್ಲ ನಮಗೆ ಉಪದೇಶ ಮಾಡ್ಯಾರಂದ್ರೆ ನಾವೊಂದು ಉಳಿಸ್ಕೋಬೇಕು, ಬೆಳೆಸೋ ಕಾರ್ಯ ನಾವು ಮಾಡಬೇಕು. ಕನ್ನಡ ಭಾಷೆ ಇಲ್ಲ ಅಂತ ಅನ್ನೋದಿಲ್ಲ. ಇವಾಗೇನು ಆಂಗ್ಲರ ಪ್ರಧಾನ ಆದರೂ ಚಿಂತಿಲ್ಲ, ಕನ್ನಡ ನಮ್ಗೆ ಕಾಪಾಡ್ಕೊಳಕ್ ಬರ್ತದಲ್ಲ. ಕನ್ನಡ ಉಳಿಸ್ಕೋಬಹುದು, ಕನ್ನಡ ಅಭಿಮಾನಿ ಇರ್ಬೋದು ನಮ್ಮ ಹತ್ರ. ಇವಾಗ ನಾವು ಇನ್ಫೋಸಿಸ್ ಅಧ್ಯಕ್ಷ ಅಂತ ಹೇಳ್ತೀವಿ, ಸುಧಾಮೂರ್ತಿ ಅವರು ಎಷ್ಟೊಂದು ಇಟ್ಕೊಂಡಾರಲ್ಲ ಕನ್ನಡ ಬಗ್ಗೆ. ಕನ್ನಡ ಮಾತಾಡಿದ್ರೆ ಒಂದು ವಚನ ಹೇಳ್ತಾರೆ ಕನ್ನಡದೊಳಗೆ. ಎಂತ ಸರಳ ತಾಯಿ. ಹೌದು, ನಿನ್ನೆ ಕೂಡ ಇದ್ರೊಳಗೆ ಕನ್ನಡ ಒಳಗನೆ ಅವರು ಪ್ರಮಾಣ ವಚನವನ್ನ ತಗೊಂಡಿದ್ದಾರೆ, ಕನ್ನಡದೊಳಗೆ ತಗೊಂಡ್ರೆ. ಹೌದು ಹೌದು. ಅಂದ್ರೆ ಈ ಕನ್ನಡ ಭಾಷೆಯ ಮಹತ್ವವನ್ನ ನಾವು ಈ ನಮ್ಮೂರ ಬಾನುಲಿ ಕೇಂದ್ರದ ಮೂಲಕ ನಾವು ಇವತ್ತು ಸಾರಬೇಕಾಗಿದೆ. ದೀಪಕ್ ಅವರ, ಇವತ್ತು ನೀವು ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಅಂತೀರಿ. ಇದ್ರ ನಿಮ್ಮ ಕಾರ್ಯ ಚಟುವಟಿಕೆ ಒಳಗೆ ಬರ್ತದಲ್ಲ, ಅದ್ರ ಸ್ವಲ್ಪ ವಿವರಣೆ ಕೊಡ್ರಲ್ಲ. ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಅನ್ನುವಂಥ ಸಿದ್ಧಾಂತದ ಅಡಿಯಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟವನ್ನ ಸೇರಿಸ್ಕೊಂಡು ಕನ್ನಡದ ಮನಸ್ಸುಗಳಿಗೆ ಕನ್ನಡದ ದೀಕ್ಷೆಯನ್ನ ಕೊಡುವುದ್ರ ಮುಖಾಂತರ ನಾಡು ನುಡಿ ನೆಲ ಜಲ ಗಡಿ
ರಕ್ಷಣೆಯನ್ನು ಒಳಗೊಂಡಂತೆ ವಿಶೇಷವಾಗಿ ನಮ್ಮ ಎಲ್ಲ ಸಮಗ್ರ ಕರ್ನಾಟಕದ ಅಭಿವೃದ್ಧಿ, ಮಹಿಳೆಯರ ರಕ್ಷಣೆ ಒಳಗೊಂಡಂತೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ 31 ಜಿಲ್ಲೆಯಲ್ಲೂ ಕೂಡ ನಮ್ಮ ನಾರಾಯಣಗೌಡರು ಬಹಳಷ್ಟು ಒಂದು ಶ್ರಮದಿಂದ ಲಕ್ಷಾಂತರ ಕಾರ್ಯಕರ್ತರಿಗೆ ಕನ್ನಡದ ದೀಕ್ಷೆ ಕೊಡೋದ್ರ ಮುಖಾಂತರ ಸಂಘಟನೆಗೆ ಬಲಿಷ್ಠವಾದಂಥ ಒಂದು ಆನೆ ಬಲವನ್ನ ನಮ್ಮ ಕಾರ್ಯಕರ್ತರೇ ನಮ್ಮ ಸಂಘಟನೆಗೆ ಬೆನ್ನೆಲುಬು. ಇವತ್ತು ರಾಜಕೀಯ ಪಕ್ಷಗಳಿಗೆ ಕಾರ್ಯಕರ್ತರನ್ನ ಹುಡುಕುವ ಚಿಂತೆ ಆದ್ರೆ ನಮ್ಮಲ್ಲಿ ಕಾರ್ಯಕರ್ತರನ್ನ ಎಷ್ಟು ಬರಮಾಡಿಕೊಂಡ್ರು ಅಷ್ಟು ಸಾಕಂಗಿಲ್ಲ. ಪ್ರತಿದಿನ ನಿತ್ಯವೂ ಹೊಸ ಹೊಸ ಕಾರ್ಯಕರ್ತರನ್ನ ಸಂಘಟನೆ ಒಳಗ ಸೇರ್ಪಡೆಗೊಳ್ತಾ ಇದ್ದಾರೆ, ಹೊಸ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಆಗ್ತಾ ಇದ್ದಾರೆ. ಮೊನ್ನೆ ನೋಡಿರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆ ಡಿಸೆಂಬರ್ 27 ಕನ್ನಡ ನಾಮಫಲಕದ ಹೋರಾಟ 60% ಹೋರಾಟದ ಯಶಸ್ವಿ ನಮ್ಮ ದೊಡ್ಡ ಮಟ್ಟದ ಹೋರಾಟ. ಇವತ್ತು ಸಂಪೂರ್ಣವಾಗಿ ರಾಜ್ಯ ಆಂಗ್ಲ ಭಾಷೆ ಎಲ್ಲ ನೋಡಿದ್ರಲ್ಲಿ ನೀವು ಅದೇ ಮಹಾರಾಷ್ಟ್ರ ಬೇರೆ ರಾಜ್ಯಕ್ಕೆ ಹೋಗಿ ನೋಡ್ರಿ, ಸಂಪೂರ್ಣ ಅವರ ಭಾಷೆ ಬಿಟ್ಟು ಬೇರೆ ಭಾಷೆಯ ಜಾಹೀರಾತು ಫಲಕಗಳನ್ನು ಅಂಗಡಿ ನಾಮಫಲಕಗಳನ್ನ ಹಾಕಂಗಿಲ್ಲ. ಆದ್ರೆ ಕರ್ನಾಟಕದೊಳಗಡೆ ಮಾತ್ರ ನಾವು ಎಲ್ಲವನ್ನ ಬಿಟ್ಕೊಡ್ತೀವಿ, ನಾವು ಬಂದಂತವ್ರಿಗೆ ಎಲ್ಲವನ್ನ ನಾವು ದಾರಿ ಹೇಳೋದಕ್ಕೆ ಕೊಡ್ತೀವಿ. ಆದ್ರೆ ನಾವು ಒಂದು ನಾಮಫಲಕದ ವಿಚಾರದೊಳಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬಾರಿ ಮುತುವರ್ಜಿ ವಹಿಸಿ ಕೆಲಸವನ್ನ ಮಾಡಿ ಒಂದು ದೊಡ್ಡ ಹೋರಾಟಕ್ಕ ಒಂದು ಯಶಸ್ವಿ ಆದಂತ ಹೋರಾಟವನ್ನ ಮಾಡಿ ಇವತ್ತು ಇಡೀ ರಾಜ್ಯದೊಳಗ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊಡಿಸಿ 60% ಸಂಪೂರ್ಣವಾಗಿ ಕನ್ನಡದೊಳಗ ಕಡ್ಡಾಯ ನಾಮಫಲಕ ಇರಬೇಕು ಅಂತ ಹೇಳಿ ಜಾಹೀರಾತು ಫಲಕಗಳು ಇರ್ಬೇಕಂತ ಹೇಳಿ ಸರ್ಕಾರ ಆದೇಶ ಹೊರಡಿಸಿದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ದೊಡ್ಡ ಸಮುದ್ರ ಇದ್ದಂಗೆ ಹೇಳ್ಬೇಕು. ಇದು ಇಡೀ ರಾಜ್ಯದೊಳಗಡೆ ಅತ್ಯಂತ ಬಲಿಷ್ಠವಾದ ಸಂಘಟನೆ. ರಾಜ್ಯದ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲೂ, ಹೋಬಳಿ ಕೇಂದ್ರಗಳು, ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಕರವೆಯನ್ನ ಮೆಚ್ಚಿಕೊಂಡು ಕರವೆಯ ಸಿದ್ಧಾಂತವನ್ನ ಒಪ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ಸಂಘಟನೆಗೆ ದೊಡ್ಡ ಆನೆ ಬಲ ಅಂತಾನೆ ಹೇಳ್ಬೇಕಾಗುತ್ತೆ. ದೀಪಕ್ ಅವರ, ನಾವು ಕೂಡ ನಮ್ದು ಕನ್ನಡ ಜಾಗೃತಿ ಸಮಿತಿ ಸದಸ್ಯರೇ ಅಂತ ಒಂದು ಆಯ್ತಿಲ್ಲಿದ್ರೆ ಅದ್ರೊಳಗ ಡಾಕ್ಟರ್ ಶ್ರೇಯಾಂಗ್ ಜೋಶಿ, ನಿರ್ಮಲಾ ಭಟ್ಟಲ್ ಅವರು, ಆಮೇಲೆ ಜ್ಯೋತಿ ಬದಾಮಿ ಅವರು, ಡಾಕ್ಟರ್ ಅರವಿಂದ್ ಕುಲಕರ್ಣಿ, ತಿಮ್ಮಾಪುರ್ ಅವರು, ಕಟ್ಟಿ ಅವರು, ಸುನಂದ ಎಮ್ಮಿ, ದೀಪಿಕಾ ಚಾಟೆ, ನಾವು ಕೂಡ ಈ ನಿಟ್ಟಿನೊಳಗೆ ಸಾಕಷ್ಟು ಕೆಲಸ ಮಾಡಿವಿ. ಬಟ್ ಸಮಸ್ಯೆಗಳನ್ನು ನಾವು ಕಂಡಿವಿ, ಬೇಕಾದಷ್ಟು ಸಮಸ್ಯೆಗಳನ್ನು ಕಂಡಿವಿ. ಕೆಲವು ಮರಾಠಿಗರಿಗೆ ಕನ್ನಡ ಅಭಿಮಾನ ಬರೋದು ಬಹಳ ಕಠಿಣ. ನಾವೆಲ್ಲ ಕಲಿಸಿವಿ. ಇವತ್ತು ಖಾನಾಪುರ ಸೈಡ್ ಹಳ್ಳಿಗಳಿಗೆಲ್ಲ ನಾವು ಹೋಗಿವಿ. ಇವತ್ತು ನಾವು ಅಲ್ಲೆಲ್ಲ ಗ್ರಾಮ ಪಂಚಾಯತಿಗಳು ಬೋರ್ಡ್ಗಳು ಮರಾಠಿನಲ್ಲಿವರೆ. ಆಮೇಲೆ ರಸೀದಿ ಪುಸ್ತಕಗಳು ಎಲ್ಲ ಮರಾಠಿನಲ್ಲವ. ಮೋಡಿ ಅಕ್ಷರನಲ್ಲೇ ಅಂಕಿಗಳನ್ನು ಬರೀತಾರೆ, ತಮ್ಮ ಸಹಿ ಕೂಡ ಮರಾಠಿನಲ್ಲೇ ಮಾಡ್ತಾರೆ. ಬಟ್ ಸಂಬಳ ಕರ್ನಾಟಕ ಸರ್ಕಾರದ್ದು. ಇವತ್ತು ನಮ್ಮ ಸಮೂಹ ಬೇಕಾದಷ್ಟು ಗಡಿ ಇವತ್ತು 80 ಹಳ್ಳಿಗಳು ಮನೆ ಬಾಗಿಲ ತಟ್ಟು ಬಂದಿವಿ. ಮತ್ತೆ ಇಲ್ಲಿ ಹಂಡಿ ಬಡಿಗನಾಥ್ ಅಂತ ಹೇಳ್ತೀವಿ, ಅಲ್ಲಿ ಒಬ್ಬರಿಗೆ ರ ಅಂದ್ರೆ ಗೊತ್ತಿಲ್ಲ, ಠ ಅಂದ್ರೆ ಗೊತ್ತಿಲ್ಲ, ಅವರಿಗೆಲ್ಲ ಹೇಳಿ ಬಂದ್ವಿ. ಸಾಕಷ್ಟು ಕೆಲಸಗಳು ಇದಾಗಿ ಬೇಕಾಗೈತಿ. ಬೇರೆ ಜಿಲ್ಲೆ ಹೋಲಿಸಿದ ನೋಡಿದ್ರೆ ಬೆಳಗಾವಿ ಒಂದು ಸಂಕಷ್ಟ ಪರಿಸ್ಥಿತಿನೊಳಗದ, ಹೊಯ್ದಾಟದಲ್ಲ ಇಲ್ಲಿ ಕನ್ನಡ ಮರಾಠಿ. ಈಗ ಎಷ್ಟೋ ಕನ್ನಡ ಗೆದ್ದದೆ, ಆದ್ರೂ ಅಲ್ಲೇ ಎಲ್ಲ ಸ್ವಲ್ಪ ಕಿಡಿಗೇಡಿಗಳಿಂದ ಇರ್ಲಿ, ಭಾಷಾಭಿಮಾನ ದುರಾಭಿಮಾನ ಬೇರೆ ಆಗ್ತದೆ. ಅವರು ಕೂಡ ಕನ್ನಡ ಕಲ್ತ್ರೆ ಸಾಕು. ಈಗ ಮರಾಠಿ ಜನರೇ ಇರ್ಲಿ, ಏನೇ ಇರ್ಲಿ, ನಾವು ಗೌರವಿಸಬೇಕು. ನಾವು ಮರಾಠಿ ಭಾಷೆ ಗೌರವಿಸಬೇಕು, ಅವರು ಕನ್ನಡ ಭಾಷೆ ಗೌರವಿಸಬೇಕು. ಬಟ್ ಏನದ, ನಾವು ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡ ಭಾಷೆಯ ಪ್ರಾಧಾನ್ಯತೆಯನ್ನು ನಾವು ಎಲ್ಲರೂ ತೋರಿಸೋ ಜವಾಬ್ದಾರಿ ನಮ್ದದ. ಈಗ ದೀಪಕ್ ಅವರ, ಇದ್ರೊಳಗೆ ನೀವು ಮತ್ತೆ ಇನ್ನೂ ಹೆಚ್ಚಿಗೆ ನಮ್ದು ಕನ್ನಡ ಬಳಕೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂತೀರಿ ಸರ್ಕಾರದಿಂದಕ್ಕೆ ನಿಮಗೆ ಕೇಳ್ತೀನಿ ಸರ್. ಇದ್ರೊಳಗ ಜೋಶಿ ಸಾಹೇಬ್ರ ಸರ್ಕಾರದ ಮಹತ್ವದ ಪಾತ್ರ ಇದೆ, ಬಹಳ ದೊಡ್ಡದಿದೆ. ಸರ್ಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿರ್ಬೋದು, ನಮ್ಮೆಲ್ಲಾ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ. ಅದರೊಳಗೂ ವಿಶೇಷವಾಗಿ ಬೆಳಗಾವಿ ಅನ್ನುವಂತ ಗಡಿ ಪ್ರದೇಶಗಳಲ್ಲಿ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆನೂ ಬಹಳ ದೊಡ್ಡದಾಗಿ ಎದ್ದು ಕಾಣ್ತಾ ಇದೆ. ಇವತ್ತು ನಾವು ಬೇರೆ ಭಾಷಿಕರ ಓಲೈಕೆಗೋಸ್ಕರ, ಬೇರೆ ಭಾಷಿಕರ ಮತವನ್ನ ಪಡೆಯೋಗೋಸ್ಕರ ಎಲ್ಲೋ ಒಂದ್ ಕಡೆ ನಾವು ಕನ್ನಡ ರಾಜಕಾರಣಿಗಳು ಕನ್ನಡ ಭಾಷಿಕರಿದ್ರೂ ಕೂಡ ಕನ್ನಡವನ್ನ ಮರೆಯುವಂತ ಪರಿಸ್ಥಿತಿ ಆಗಿದೆ. ಇದರಿಂದ ನಮ್ಮ ಎಲ್ಲೋ ಕನ್ನಡಕ್ಕೆ ಧಕ್ಕೆ ಬರುವಂತ ಕೆಲಸವನ್ನ ಆಗ್ತಾ ಇದೆ. ಸರ್ಕಾರ ಇಂಥ ಮಟ್ಟದಲ್ಲಿ ಗಂಭೀರವಾಗಿ ಪರಿಗಣಿಸ್ಬೇಕು. ನೋಡಿ, ಇವತ್ತು ಮಹಾರಾಷ್ಟ್ರ ಸರ್ಕಾರ ಗಡಿ ಸಚಿವರನ್ನಂತೇಳಿ ಗಡಿ ಉಸ್ತುವಾರಿ ಸಚಿವರನ್ನಂತೇಳಿ ಇಬ್ಬರನ್ನ ಉಸ್ತುವಾರಿ ಸಚಿವರನ್ನಾಗಿ ಆಯ್ಕೆ ಮಾಡಿ ವಿಶೇಷವಾದಂತ ಅನುದಾನವನ್ನ ಕೊಡೋದ್ರ ಮುಖಾಂತರ ಏನೇನು ಮೂಲಭೂತ ಸೌಲಭ್ಯ ಸೌಕರ್ಯಗಳ ಬೇಕು ಅಂತವನ್ನೆಲ್ಲ ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರ ಸರ್ಕಾರ. ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ 600-700 ಕೋಟಿ ರೂಪಾಯಿ ಖರ್ಚು ಮಾಡಿ ಬೆಳಗಾವಿ ಒಳಗಡೆ ಸುವರ್ಣ ಸೌಧವನ್ನ ಕಟ್ಟಿ ಬಿಳಿ ಆಣೆಗತೆ ಅದನ್ನ ನೋಡ್ಕೊಂಡು ಬರ್ತಾ ಇದ್ರು ಕೂಡ ದಿನನಿತ್ಯ ಪ್ರತಿ ವರ್ಷನೂ ಆ ಒಂದು ಸುವರ್ಣ ಸೌಧದ ಒಂದು ನೋಡಿಕೊಳ್ಳೋಕ ಒಂದು ಅದರ ನೋಡ್ಕೊಳ್ಳಕನೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇದೆ. ನಾವು
ಉತ್ತರ ಕರ್ನಾಟಕದ ರಾಜ್ಯ ಮಟ್ಟದ ಕಚೇರಿಗಳನ್ನ ಸುವರ್ಣಸೌಧಕ್ಕೆ ಸ್ಥಳಾಂತರ ಮಾಡ್ರಿ. ಗಡಿ ಅಭಿವೃದ್ಧಿ ಪ್ರಾಧಿಕಾರ, ಗಡಿಯ ಅಭಿವೃದ್ಧಿ ಆಯೋಗವನ್ನ ಇಂಥವು ಕಚೇರಿಗಳನ್ನ ನೀವು ಬೆಳಗಾವಿ ಸುವರ್ಣಸೌಧಕ್ಕೆ ಸ್ಥಳಾಂತರ ಮಾಡಿದ್ರ ಎಷ್ಟೋ ಒಂದು ಇಲ್ಲಿಯ ಬೆಳಗಾವಿಗೆ ಆಗಿರ್ಬೋದು, ಉತ್ತರ ಕರ್ನಾಟಕದ ಏನೇನು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಆಗ್ತದ. ಆ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ನಮ್ಮ ರಾಜಕಾರಣಿಗಳು ಇಚ್ಛಾಶಕ್ತಿಯಿಂದ ಬೇರೆ ಭಾಷಿಕರ ಒಂದು ಮತಗ ಆಸೆಗೋಸ್ಕರ ಕನ್ನಡವನ್ನ ಮರೆಯುವಂತ, ಕನ್ನಡವನ್ನ ದೂರಿಡುವಂತ ಕೆಲಸ ನಮ್ಮ ರಾಜಕಾರಣಿಗಳು ಮಾಡಕ್ ಹೋಗ್ಬೇಡ್ರಿ. ಅಧಿಕಾರಿಗಳಲ್ಲಿ ಕಳಕಳಿಯ ವಿನಂತಿ ಮಾಡ್ಕೋತೀನಿ, ಅಧಿಕಾರಿಗಳೆಲ್ಲರೂ ಕೂಡ ಕನ್ನಡದವರ ಅದಾರೆ. ಅಧಿಕಾರಿಗಳಿಗೆ ಕನ್ನಡದ ಅಭಿಮಾನಿಗ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಬೆಳಗಾವಿ ನಗರದ ಪ್ರದೇಶದಲ್ಲಿ ಕನ್ನಡದ ಅಭಿಮಾನಿ ಅಧಿಕಾರಿಗಳದಾರ. ಅಂತವರೆಲ್ಲ ಕನ್ನಡದ ಕೆಲಸವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ರಾಜಕಾರಣಿಗಳು ವಿಶೇಷವಾದಂತ ಹೆಚ್ಚಿನ ಆಸಕ್ತಿಯನ್ನು ಕೊಡಬೇಕಾಗುತ್ತೆ. ನಮ್ಮ ಕರುನಾಡಿನ ದೊಡ್ಡ ಕವಿಗಳಾದಂತಹ ಶ್ರೀ ಚನ್ನವೀರ ಕಣಿವೆಯವರು ಎಂದೋ ನಮಗೆ ಒಂದು ಸಂದೇಶವನ್ನು ನೀಡಿರುವರು. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ, ಕನ್ನಡ ಭಾಷೆಯ ಕೀರುತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ. ಕಾರ್ಕೊಳ ಬೆಳಗೊಳ ಐಹೊಳೆ ಹರಿಹರ ಹಂಪೆ ಹಳೆ ಬೀಡು ಬೇಲೂರು, ಶಿಲೆಯಲ್ಲಿ ಜೀವನ ಕಲೆಯನ್ನು ಬೆಳಗಿದ ಶಿಲ್ಪ ಕಲೆಗಳ ತವರೂರು. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ. ತುಂಗಭದ್ರೆ ಕಾವೇರಿ ಶರಾವತಿ ಕೃಷ್ಣೆ ಕಾಳಿವರ ವೇದೆಯರು ಜಲವನ್ನು ಹರಿಸಿ ಬೆಳೆಯನ್ನು ಬೆಳೆಯಿಸಿ ಸಲಹುವ ನದಿಗಳ ನೆಲೆವೀಡು. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ. ರನ್ನ ಜನ್ನವರ ಪಂಪಲ ಕುಮಿಪತಿ ರಾಘವ ಹರಿಹರ ಮುದ್ದಣರು ಕನ್ನಡ ಸಾಹಿತ್ಯ ಕಲೆಯನ್ನು ಬೆಳೆಸಿದ ಕನ್ನಡ ಕವಿಗಳ ತವರೂರು. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ. ರಾಣಿ ಚೆನ್ನಮ್ಮ ಸಂಚಿ ಹೊನ್ನಮ್ಮ ಉಡುತಡಿ ಊರಿನ ಅಕ್ಕಮ್ಮ ಕನ್ನಡ ನಾಡಿಗೆ ಕೀರುತಿ ತಂದಿಗ ಅಮರ ರಾಣಿಯರ ಕರುನಾಡು. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ. ಕನ್ನಡ ನಾಡಿನ ಓ ಕಂದ, ಕನ್ನಡ ನಾಡಿನ ಓ ಕಂದ. ಎಂತ ಅದ್ಭುತ ಶಬ್ದಗಳು. ಕನ್ನಡಮ್ಮನ ಮಕ್ಕಳು ನಾವು ಹೆಮ್ಮೆಯಿಂದ ಹೇಳಬೇಕು. ನಾವು ಎಂತಿಂತಹ ಕವನಗಳನ್ನು ಬರೆದಿಟ್ಟಾರ್ರಿ. ನಮಗೇನಾಗ್ತದಲ್ಲ, ಕನ್ನಡವೇ ನಮ್ಮ ರಕ್ತದೊಳಗೆ ಉಳ್ಕೋಬೇಕೀಗಿದ್ರೆ. ಹಳಗನ್ನಡ ಈ ಕನ್ನಡ ಭಾಷೆಯೊಳಗನು ಈ ಕೆಳಮಟ್ಟಕ್ಕೆ ಯಾಕೆ ಬರ್ಲಿಕ್ಕೆ ಹತ್ತು ನನಗೆ ಗೊತ್ತಾಗಲಿಲ್ಲ. ಮೊದಲೆಲ್ಲ ನೀವು 7ನೇವರೆಗೆ ಇರ್ತೈತಿ, 7ನೇವರೆಗೆ. ಈಗೆಲ್ಲ ನಮ್ದೆಲ್ಲ ತಿರುಕನೂರ್ವ ಅವೆಲ್ಲ ತಿರುಕನ ಕನಸು ಅಂತಿತ್ತು, ಹರಿಶ್ಚಂದ್ರ ಬಗ್ಗೆ ಇತ್ತು, ಬೇಕಾದಷ್ಟು ಕನ್ನಡ ಕವನಗಳಿತ್ತು. ಇವತ್ತಿನ ಪಾಠದೊಳಗ ಹಳಗನ್ನಡ ಪೂರ್ತಿ ಹೋಗ್ಯದ, ಸರಳಗನ್ನಡ ಬಂದದ. ಮತ್ತ ಅದ್ರೊಳಗೆ ಈಗ ನಡುಗನ್ನಡ ಅಂತ ಹೇಳ್ತಾರ, ಹೊಸಗನ್ನಡ ಅಂತ ಹೇಳ್ತಾರ. ಅಂದ್ರ ನಾವೇ ಅತಿ ಸರಳ 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 ಮಾಡ್ಕೊತ ಹೋಗಿ ಈ ಸರಳತೆ ಒಳಗ ಮೊದಲಿಂದ ಭವ್ಯತೆ ಮರಿಬಾರದು. ನಾವೀಗ ಈಗ ನಾವು ಪ್ರಚಾರ ಏನ್ ಮಾಡ್ತೀವಿ, ನೀವು ಸರಳತೆ ಒಳಗ ಭವ್ಯತೆ ಅದ ಅಂತ ತಿಳ್ಕೊಡ್ರಿ ಅನ್ನೋ ಸಂಬಂಧ ನಾವು ಪ್ರಚಾರ ಮಾಡೋದು. ದೀಪಕ್ ಅವ್ರು ಇವತ್ತು ನಾವು ಕನ್ನಡ ಪತ್ರಿಕೆಗಳ ಬಗ್ಗೆ ಮಾತನಾಡೋಣ. ಈ ಕನ್ನಡ ಪತ್ರಿಕೆಗಳ ಬಗ್ಗೆ ಹೇಳಲ್ಲ ಒಂದ್ಸಲ. ಸಾಕಷ್ಟು ಇವತ್ತು ಕನ್ನಡ ಪತ್ರಿಕೆಗಳ ಇರುವುದರಿಂದ ಕೂಡ ಇಷ್ಟೊಂದು ಕನ್ನಡ ಜಾಗೃತಿ, ಕನ್ನಡ ಬೆಳೆಯುವಂತ, ಕನ್ನಡದ ಅನ್ಯಾಯ ಆದಾಗ, ಕನ್ನಡ ನಾಡು ನುಡಿಗೆ ಧಕ್ಕೆ ಆದಾಗ ಮೊದಲು ಸಿಡಿದೆದ್ದು ನಿಲ್ಲುವನ ಕನ್ನಡದ ಪತ್ರಿಕೆಗಳು. ಯಾಕಂದ್ರೆ ನಾಡೋಜ ಪತ್ರಿಕೆ ಎಷ್ಟು ಹಳಿದು, ಆ ಗುಪ್ತ ರೀತಿಯಿಂದ ಬಂದ ಸಂದೇಶಗಳನ್ನು ಕೊಟ್ಟು ಹೋಗ್ತಿದ್ರು. ಅವತ್ತು ಒಂದು ಮುದ್ರಣ ಆಗ್ಬೇಕು, ಹೊರಬರಬೇಕಾದ್ರೆ ಅವ್ರು ಧೈರ್ಯಕ್ಕೆ ಮೆಚ್ಚಬೇಕು ನಾವು. ಹೌದು. ಕನ್ನಡಮ್ಮ ಪೇಪರು, ಕನ್ನಡಮ್ಮ ದಿನಪತ್ರಿಕೆ, ಕನ್ನಡಮ್ಮ ದಿನಪತ್ರಿಕೆ ಸಂಪಾದಕರಾದಂತ ದಿವಂಗತ ಮಹಾದೇವ್ ಟೋಪನ್ ಅವರ ಸಾಹೇಬ್ರ ಶ್ರಮ ಬಹಳ ದೊಡ್ಡದಲ್ಲ. ಅಮ್ಮ ಇದ್ರ ಉಮಾದೇವಿ ಟೋಪನ್ ಅವರು.
ಅಲ್ಲ, ಇವತ್ತು ಬೆಳಗಾವಿ ಒಳಗಡೆ ಸುಮಾರು 20-25 ವರ್ಷಗಳ ಹಿಂದಿನ ಹೋರಾಟ ನೋಡ್ಬೇಕಾಯ್ತಂದ್ರ ಕನ್ನಡ ಮಾತಾಡ್ತಿದ್ರಂದ್ರ ಅವ್ರಿಗೆ ಕುರುಪಾಗ್ತಿದ್ರು. ಕನ್ನಡ ಯಾರಾದ್ರೂ 9 ರಿಂದ 12 ಗಂಟೆ ರಾತ್ರಿ ಚಲನಚಿತ್ರ ನೋಡ್ಕೊಂಡು ವಾಪಸ್ ಮನಿಗೆ ಹೋಗುವಂತವ್ರ ಮೇಲೆ ಹಲ್ಲೆ ಮಾಡ್ತಿದ್ರು. ಕನ್ನಡಮ್ಮ ಕಚೇರಿಗಳಿಗೆ ಬಾಟಲಿಗಳಿಂದ ಕಲ್ಲು ಒಗಿತಿದ್ರು, ಕನ್ನಡ ಪತ್ರಿಕೆಗಳನ್ನ ಸುಡ್ತಿದ್ರು ಅವತ್ತು. ಆದ್ರ ಅವನ್ನೆಲ್ಲ ಮೆಟ್ಟಿ ನಿಂತು ಅವಾಗಿನ 1-2 ಅಲ್ಲ, ಎಲ್ಲ ಕನ್ನಡದ ಪತ್ರಿಕೆಗಳು ಕೂಡ ಬಹಳಷ್ಟು ನಾಡು ನುಡಿಯ ಪರವಾಗಿ ಕೆಲಸವನ್ನ ಮಾಡಿಕೊಂಡು ಇವತ್ತೇನಾದ್ರೂ ಒಂದು ಬಲಿಷ್ಠ ಕರ್ನಾಟಕ, ಒಂದು ಕರ್ನಾಟಕಕ್ಕೆ ಯಾವುದೇ ಒಂದು ಕಿಂಚಿತ್ತೂ ಕೊರತೆ ಆಯ್ತು ಅಂತಂದ್ರೆ ಮೊದಲು ಸಿಡ್ದೆತ್ತು ನಿಲ್ಲುವಂತವೇ ಕನ್ನಡದ ಪತ್ರಿಕೆಗಳು, ಕನ್ನಡದ ಪತ್ರಕರ್ತರು ಅಂತಾನೆ ಹೇಳ್ಬೇಕು. ನಾವು ಅವರಿಗೆ ಅಭಿನಂದನೆ ಹೇಳಬೇಕು. ವಿಶೇಷವಾದ ರಾಜ್ಯದ ಜನತೆಯ ಪರವಾಗಿ, ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಪರವಾಗಿ, 7-8 ಕೋಟಿ ಕನ್ನಡಿಗರ ಪರವಾಗಿ ನಾನು ಅವ್ರನ್ನ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅಭಿನಂದನೆ ಮಾಡಬೇಕು. ಹೌದು, ಎಂತ ಸಂದಿಗ್ಧ ಪರಿಸ್ಥಿತಿ ಒಳಗ ತಮ್ಮ ಜೀವ ಒತ್ತಿ ಇಟ್ಟುಕೊಂಡು ಕನ್ನಡಕ್ಕಾಗಿ ಹೋರಾಡೋರು. ಹೌದು ಹೌದು ಹೌದು. ಇವತ್ತು ನಾವು ಕನ್ನಡ ಭಾಷೆಯ ಬಗ್ಗೆನೇ ನಾವೆಲ್ಲ ಹೇಳ್ತೀವಿ. ಕನ್ನಡ ಜಾಗೃತಿ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಹಾಕೋಬೇಕು. ನಮ್ಮ ಜೊತೆ ಸರ್ಕಾರ ಸಹಕಾರ ಕೊಡಬೇಕು. ನಮ್ಮ ಪ್ರಗತಿ ಬಗ್ಗೆ ಅವರು ವಿಚಾರ ಮಾಡಬೇಕು, ನಾವು ಅವ್ರಿಗೆ ಸ್ಪಂದಿಸಬೇಕು. ಕನ್ನಡ ಭಾಷೆಯ ಉಳಿಸೋಣಂತ, ಬೆಳೆಸೋಣಂತ, ನಮಗದ್ರ ಮೇಲೆ ನಮ್ಮ ಅಭಿಮಾನ ನಾವು ಇಟ್ಟುಕೊಳ್ಳಂತ. ದೀಪಕ್ ಗುಡಿಗನಟ್ಟಿಯವರ ಒಂದು ಹೆಮ್ಮೆಯ ವಿಷಯ ಕರ್ನಾಟಕ ರಾಜ್ಯೋತ್ಸವ. ನಮ್ಮ ಬೆಳಗಾವಿ, ನಮ್ಮ ಹೆಮ್ಮೆಯ ಬೆಳಗಾವಿ ಇವತ್ತು ಮೈಸೂರು ದಸರಾ ಹಬ್ಬಕ್ಕೆ ಹೆಂಗ್ ಪ್ರಸಿದ್ಧಿ ಹೊಂದಿತ್ತು, ಹಂಗ ನಮ್ದು ಕನ್ನಡ ರಾಜ್ಯೋತ್ಸವಕ್ಕೆ ಬೆಳಗಾವಿ ಪ್ರಸಿದ್ಧಿ ಹೊಂದ್ಬಿಡ್ತು. ಈಗ ನೀವು ನಮ್ಮ ರಾಜ್ಯೋತ್ಸವ ಬಗ್ಗೆ ಮಾತಾಡ್ಬೇಡ್ರಿ. ಬೆಳಗಾವಿಯ ಕನ್ನಡ ರಾಜ್ಯೋತ್ಸವ ನವೆಂಬರ್ 1. ಬೆಳಗಾವಿ ಕನ್ನಡಿಗರಿಗೆ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಅಂತಂದ್ರ ಒಂಥರ ರೋಮಾಂಚನ, ಒಂಥರ ಮೈ ಮೇಲೆ ಕೂದ್ಲೆದ್ ನಿಂತ್ಕೋತಾವೆ. ಯಾಕಂದ್ರ 20, 25, 30 ವರ್ಷದ ಹಿಂದಿನ ರಾಜ್ಯೋತ್ಸವ ಬೆಳಗಾವಿ ಇತಿಹಾಸವನ್ನ ತೆಗೆದು ನೋಡಿದ್ರ ಬೆರಳಣಿಕೆಯಷ್ಟು ಜನ ಕನ್ನಡಿಗರು ಸೇರ್ಕೊಂಡು, ಒಂದು 100 ಜನನೋ ಒಂದು 50 ಜನನೋ ಸೇರ್ಕೊಂಡು ರಾಜ್ಯೋತ್ಸವ ಬೆಳಗ್ಗೆ ಒಂದು 11 ಗಂಟೆ 12 ಗಂಟೆಗೆ ಪ್ರಾರಂಭ ಆದ್ರೆ 1 ತಾಸೊಳಗೆ ಮುಗಿದು ಹೋಗಿತ್ತು. ಆದ್ರ ಇವತ್ತು ವಿಶ್ವದ ವಿಖ್ಯಾತ ಮೈಸೂರು ದಸರಾ ನೋಡ್ಲಿಕ್ಕೆ ವಿಶ್ವದ ಜನ ಬರ್ತಾರೋ ಹಂಗ ರಾಜ್ಯೋತ್ಸವವನ್ನ, ಕರ್ನಾಟಕದೊಳಗಡೆ ರಾಜ್ಯೋತ್ಸವವನ್ನ ಎಲ್ಲಾದ್ರೂ ನೋಡ್ಬೇಕು ಅಂತಂದ್ರ ಇಡೀ ರಾಜ್ಯದ ಕನ್ನಡಿಗರು ಬೆಳಗಾವಿ ಒಳಗಡೆ ಬರ್ತಾರ. ಬೆಳಗ್ಗೆ 9 ಗಂಟೆ ಪ್ರಾರಂಭ ಆಗಿರುವಂತ ಮೆರವಣಿಗೆ ರಾತ್ರಿ 9, 10, 11 ಆದ್ರೂ ಮುಗಿಯಂಗಿಲ್ಲ. ಎಷ್ಟು ಲಕ್ಷ ಜನ? ಸುಮಾರು 7 ರಿಂದ 8 ಲಕ್ಷ ಜನ ಆ ಕನ್ನಡಿಗರು ಇಡೀ ರಾಜ್ಯದೊಳಗಡೆ ಅಷ್ಟು ಸಂಖ್ಯೆಯಲ್ಲಿ ಕನ್ನಡಿಗರು ಒಂದು ಕನ್ನಡಮ್ಮನ ತೇರೆಳಿಲಿಕ್ಕೆ, ಕನ್ನಡಮ್ಮನ ಜಾತ್ರೆಗೆ ಕೂಡ್ತಾರಂದ್ರೆ ಇಡೀ ರಾಜ್ಯದೊಳಗಡೆ ಆದ್ರೆ ಅದು ಬೆಳಗಾವಿಯ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವಕ್ಕಂತ ಹೆಮ್ಮೆಯಿಂದ ಹೇಳ್ಕೋಬೇಕಾಗತ್ತ. ಯಾಕಂದ್ರ ವಿಶೇಷವಾಗಿ ಇಷ್ಟು ಮಟ್ಟದ ಸಂಖ್ಯೆಯೊಳಗಡೆ ಜನ ಇಲ್ಲಿ ಸೇರ್ತಾರಂದ್ರ ಇಲ್ಲಿ ಬೆಳಗಾವಿ ನಗರದಲ್ಲಿರುವಂಥ ವಿವಿಧ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಯುವಕ ಸಂಘಗಳು ಅವರು 1 ತಿಂಗಳು ಹಗಲಿರನದ ಒಂದು ಶ್ರಮವನ್ನು ಪಟ್ಟು ಒಂದು ಅವರ ಕಲೆಯಿಂದ, ಅವರ ಒಂದು ಚಕ್ಕತೆಯಿಂದ ವಿಶೇಷವಾದಂಥ ನಾಡು ನುಡಿ ಬಿಂಬಿಸುವಂಥ ಒಂದು ರಥಗಳನ್ನು ಅವರೆಲ್ಲ ಮಾಡಿಕೊಂಡು ಶೋಭಾಯಾತ್ರೆ ಮುಖಾಂತರ ಮುಂದೆ ಒಂದು ವ್ಯವಸ್ಥಿತವಾದಂಥ ಒಂದು ಸೌಂಡನ್ನು ಬಳಸ್ಕೊಂಡು ಅರ್ಥಪೂರ್ಣವಾದಂಥ ಮೆರವಣಿಗೆನ ನೋಡ್ಲಿಕ್ಕೆ, ಕಣ್ತುಂಬ್ಲಿಕ್ಕೊಳ್ಳಿಕ್ಕೆ ಭಾರತದಿಂದಲೂ ಕೂಡ ಎಲ್ಲ ಕನ್ನಡಿಗರು, ವಿದೇಶದಿಂದಲೂ ಕೂಡ ಕನ್ನಡಿಗರು ಬೆಳಗಾವಿಗೆ ರಾಜ್ಯೋತ್ಸವಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ 2023 ರಾಜ್ಯೋತ್ಸವ ಬಾರಿ 7 ರಿಂದ 8 ಲಕ್ಷ ಜನ ಭವ್ಯವಾದಂಥ ಸಡಗರದಿಂದ ಕೂಡಿತ್ತು. 2024 ಇನ್ನೂ ಹೆಚ್ಚಿನ ಮಟ್ಟದೊಳಗಡೆ ಕನ್ನಡಿಗರು ಬೆಳಗಾವಿ ಒಳಗಡೆ ಸೇರ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ನಿರೀಕ್ಷೆ ಇದೆ. ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗಬೇಕಾಗಿದೆ. ಆ ಒಂದು ಭರವಸೆಯನ್ನು ಇಟ್ಕೊಂಡು, ಅಭಿಮಾನವನ್ನು ಇಟ್ಕೊಂಡು ದೇಶದ ವಿವಿಧ ಭಾಗಗಳಿಂದ ಬರ್ತಾ ಇರುವಂಥ ಎಲ್ಲ ಕನ್ನಡಿಗರಿಗೆ ಮನರಂಜನೆ ಕೊಡೋ ಸಲುವಾಗಿ ನಾವೆಲ್ಲ ಬೆಳಗಾವಿಯ ಕನ್ನಡಿಗರು ಒಂದು ತಯಾರಿ ಆಗಬೇಕು ಅಂತ ನಾ ಹೇಳ್ತಾ ಇದ್ದೀನಿ.
ಕೇಳುಗರೆ ಕೇಳಿದ್ರಲ್ಲ ಕನ್ನಡ ರಾಜ್ಯೋತ್ಸವದ ವೈಭವ ನಮ್ಮ ದೀಪಕ್ ಗುಡಗನಟ್ಟಿಯವರ ಬಾಯಿಯಿಂದ. ದೀಪಕ್ ಅವರ ಇವತ್ತು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮ್ಗೆ ಏನ್ ಅನಿಸ್ಲಿಕ್ಕತ್ತದ? ಬಹಳ ಖುಷಿ ಅನಿಸ್ಲಿಕ್ಕತ್ತದ, ಸಂತೋಷ ಆಗ್ಯದ? ಬಹಳ ಸಂತೋಷ ಆಗ್ಲಿದೆ. ಯಾಕಂದ್ರೆ ಇವತ್ತು ಒಬ್ಬ ಸಾಮಾನ್ಯ ಹೋರಾಟಗಾರನ ಕರೆಸಿ ಇವತ್ತು ನಮ್ಮ ಡಾಕ್ಟರ್ ಶ್ರೀರಂಗ ಜೋಶಿ ಅವರು ಈ ಒಂಥರ ಎಲೆ ಮರದ ಕಾಯಿಗಳಂಗ ಯಾರು ನಿಜವಾದ ಸೇವೆ ಸಾರ್ಥಕತೆ ಸಮಾಜಕ್ಕೆ ಕೊಡುಗೆ ಇದ್ದಂತವ್ರು ನಮ್ಮ ಶ್ರೀರಂಗ ಜೋಶಿ ಅವರು ಬಹಳ ದೂರದೃಷ್ಟಿಯಿಂದ ನೋಡ್ತಿರ್ತಾರ. ನಾನು ವಿಶೇಷವಾಗಿ ಶ್ರೀರಂಗ ಜೋಶಿ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಯಾಕಂದ್ರ ನನ್ನ ಗುರ್ತ ಮಾಡಿ ನನ್ನೊಬ್ಬನೇ ಅಲ್ಲ, ಸಾಕಷ್ಟು ವಿವಿಧ ಕ್ಷೇತ್ರಗಳ ಸಮಾಜಮುಖಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಸದ್ಯದ ಪರಿಸ್ಥಿತಿ ಏನಿದೆ, ನಮ್ಮ ಮುಂದಿನ ದಿನಮಾನಗಳಲ್ಲಿ ನಾವು ಯಾವ ರೀತಿಯಾಗಿರ್ಬೇಕು, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಾವು ಜಾಗೃತೆಯಿಂದ ಇರಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಇರುವಂತ ನಮ್ಮ ಶ್ರೀರಂಗ ಜೋಶಿ ಅವರು ನಾವು ಇಲ್ಲಿ ಬಹಳಷ್ಟು ಅಭಿನಂದಿಸಬೇಕಾಗತ್ತೆ. ವಿಶೇಷವಾಗಿ ನಮ್ಮೂರ ಬಾನುಲಿ ಆಕಾಶವಾಣಿ ಕೇಂದ್ರಕ್ಕೂ ನಾನು ಚೌಗಲಾರ ಮುಖ್ಯಸ್ಥರಿದ್ದಾರೆ ಮಹಾದೇವ್ ಚೌಗಲೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸಿ, ಈ ಸಿಬ್ಬಂದಿಯ ಎಲ್ಲ ಚೇತನ್ ಕುಲಕರ್ಣಿ ಆಗಿರ್ಬೋದು, ಮೀರಾ ಕುಂಬಾರ್ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ, ಸಮಗ್ರ ಕನ್ನಡಿಗರ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಗುಡಗನಟ್ಟಿಯವರ ಸಮಯದ ಮಾತು ನಾವು ಕೇಳಬೇಕು. ಸಮಯದೇವಿಗೆ ನಾವು ಶಿರಸಾಬಾಗಿ ನಮಸ್ಕಾರ ಮಾಡಿ ಕಾರ್ಯಕ್ರಮ ಮುಗಿಸ್ಬೇಕಾಗ್ತದ. ಈ ಒಂದು ಮಾತು ಹೇಳ್ತೀವಿ ನಾವು, ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿಹುದು ಅಂತ ಹೇಳ್ತೀವಿ. ಒಬ್ಬ ಜಾನಪದ ಗರ್ತಿ ಹೇಳ್ತಾಳ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ. ಹಂಗ ದೀಪಕ್ ಗುಡಗನಟ್ಟಿಯವ್ರ ಮಾತುಗಳು, ಡಾಕ್ಟರ್ ಸಂಜೀವ್ರ ಮಾತುಗಳು ಬೇಕಾದಷ್ಟು ಉಳ್ಕೊಂಡವು. ಮತ್ತೆ ಮುಂದಿನ ಕಾರ್ಯಕ್ರಮದೊಳಗೆ ನಿಮ್ಮನ್ನು ಕರೆಸ್ತೀವಿ, ಮತ್ತೆ ಕನ್ನಡಾಭಿಮಾನದಿಂದ ಮಾತಾಡ್ಸೋಣಂತ. ಕನ್ನಡಾಂಬೆಗೆ ನಮಸ್ಕಾರಗಳನ್ನು ಹೇಳಿ ಇಂದಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳೋಣ. ನಮಸ್ಕಾರ, ನಮಸ್ಕಾರ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಭುವನೇಶ್ವರ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಕರ್ನಾಟಕದ ಗಲ್ಲಿ ಗಲ್ಲಿಗೆ. ತಾಯಿ ಜೈ ಭುವನೇಶ್ವರಿ, ತಾಯಿ ಜೈ ಚೆನ್ನಮ್ಮ, ಜೈ ರಾಯಣ್ಣ, ಜೈ ಬೆಳವಡಿ ಮಲ್ಲಮ್ಮ, ಜೈ ಸಿಂಧೂರು ಲಕ್ಷ್ಮಣ. ಎಲ್ರಿಗೂ ನಮಸ್ಕಾರ. ಇಲ್ಲಿಯವರೆಗೂ ಕೇಳಿದಿರಿ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ದೀಪಕ್ ಗುಡಗನಟ್ಟಿ ಅವರ ಸಂದರ್ಶನ. ಈ ಸಂದರ್ಶನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಡಾಕ್ಟರ್ ಶ್ರೀರಂಗ ಜೋಶಿ ಅವರು. ಇವರಿಬ್ಬರಿಗೂ ಕೂಡ ನಮ್ಮೂರ ಬಾನುಲಿ ಕಡೆಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇದೇ ರೀತಿಯ ವಿಶೇಷ ಕಾರ್ಯಕ್ರಮಗಳಿಗಾಗಿ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.